ಎಲ್ರಿಗೂ ನಮಸ್ಕಾರ. ಡೇ 23 ಆಫ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಇವತ್ತು ಬೆಳಗ್ಗೆನೆ ಅಮ್ಮ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದಾರೆ, ತಿಂತಾ ಇದ್ದೀನಿ. ಇವತ್ತಿನ ಕೆಲಸ ಏನಂದರೆ, ನಮ್ಮಪ್ಪ ಇಂಜೆಕ್ಷನ್ ಹಾಕ್ಸಿದ್ರಲ್ಲ, ಸೊ ಇವತ್ತು ಹೋಗಿ ಅದು ಡಿಸ್ಚಾರ್ಜ್ ಬರ್ಸ್ಕೊಂಡು ಒಂದ್ಸಲಿ ಐ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು. ಸೊ ಇವತ್ತು ಅದೇ ಕೆಲಸ. ಸೊ ಬನ್ನಿ ತಿಂಡಿ ತಿಂದ್ಕೊಂಡು ಹಂಗೆ ಹೋಗಿ ಬರೋಣ. ಈ ಹೆಲ್ಮೆಟ್ ತೆಗೆದ್ಬಿಟ್ರೆ ಗಾಯ್ಸ್, ಹೆಲ್ಮೆಟ್ ಹಾಕೊಂಡು ತೆಗೆದ್ಬಿಟ್ರೆ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಗುತ್ತೆ. ಹೋಗಿ ಜೆರಾಕ್ಸ್ ಮಾಡಿಸ್ಕೊಬರ್ಬೇಕು. ಸೊ ಬನ್ನಿ ಜೆರಾಕ್ಸ್ ಅಂಗಡಿ ಹುಡಿಕೊಂಡು ಹೋಗೋಣ ಈ ಏರಿಯಲ್ಲಿ. ಸೊ ಗಾಯ್ಸ್, ನಿನ್ನೆ ಸರಿಯಾಗಿ ಮಳೆ ಬಂದು ಬೆಂಗಳೂರೆಲ್ಲ ನೋಡ್ರಿ, ಅಲ್ಲಿ ಎಲ್ಲ ಕಡೆ ಮರಗಳೆಲ್ಲ ಬಿದ್ದೋಗ್ಬಿಟ್ಟವೆ. ಇಲ್ಲಿ ಅಲ್ಲಿ ಸರಿಯಾಗಿ ಮಾತ್ರ ಮಳೆ ಬಂದೈತೆ ಗೈಸ್. ಇಲ್ಲೊಂದು ಜೆರಾಕ್ಸ್ ಅಂಗಡಿ ಇದೆ, ಬನ್ನಿ ಇಲ್ಲೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಆಯಿತು. ಇಲ್ಲೇ ಜೆರಾಕ್ಸ್ ಮಾಡಿಸ್ಕೊಂಡೆ. ಸುಮ್ಮನೆ ಬ್ಲಿಂಕಿಟಲ್ಲಿ ಚೆಕ್ ಮಾಡಿದೆ ಎಷ್ಟಾಗ್ಬೋದು ಜೆರಾಕ್ಸ್ ಮಾಡ್ಸೋಕ್ಕೆ ಅಂತ. 32 ರೂಪಾಯಿ ತೋರಿಸ್ತು. ಇಲ್ಲೆಲ್ಲೂ ಜೆರಾಕ್ಸ್ ಅಂಗಡಿ ಇರಲಿಲ್ಲ ಗೂಗಲ್ ಮ್ಯಾಪಲ್ಲಿ ನೋಡಿದ್ಕೆ, ಅದಕ್ಕೆ ನಾನೇ ಎದ್ದು ಬಂದಿದ್ದಕ್ಕೆ 6 ರೂಪಾಯಿಲೇ ಕೆಲಸ ಮುಗಿತು ಗೈಸ್. ಬನ್ನಿ ಹೋಗೋಣ, ಟ್ರಾಫಿಕ್ ಬಿಟ್ಟಿತ್ತು. ಎಲ್ಲ ಮರದಲ್ಲಿದ್ದ ಎಲೆ ಎಲ್ಲ ಉದ್ರೋಗ್ಬಿಟ್ಟೈತೆ ಒಂದೇ ದಿನದ ಮಳೆಗೆ. ಮಾತ್ರ ಸರಿಯಾಗಿ ಬಂತು ಮಳೆ, ಬಿಡ್ರಿ. ಜಾಗ ನೋಡಿ ಗೈಸ್, ಸೈಲೆಂಟ್ ಆಗಿದೆ. ಆಯ್ತು ಬಿಡೋ, ಏನು ಮಾಡಲ್ಲ. ಪಾಪ ಸುಮ್ಮನೆ ಯಾಕೆ ತೊಂದರೆ ಕೊಡೋದಲ್ವಾ. ಬರೀ ಟೀನಾ? ನೋಡಿ ನೋಡಿ ನೋಡಿ, ಸೊ ಗಾಯ್ಸ್, ನಮ್ಮ ಅಪ್ಪನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾವು ಮನೆಗೆ ಬಂದು ಮಧ್ಯಾಹ್ನನೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದೆ. ಎಷ್ಟೋ ದಿನ ಆಯ್ತಲ್ಲ ನಮ್ಮ ತೇಜು ಅವ್ರನ್ನ ನೋಡಿ. ತೇಜು ಅವರೇ, ಹಾಯ್ ಹಾಯ್, ಆರಾಮ? ತೇಜು ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈಗ ನಮ್ಮಪ್ಪಂಗೆ ಏನಕ್ಕೆ ಇಂಜೆಕ್ಷನ್ ಹಾಕ್ಸಿದ್ದೀವಿ, ಯಾವ ಸಮಸ್ಯೆಯಿಂದ ಅಂತ ನಮ್ಮಪ್ಪನ ಹತ್ರನೇ ತಿಳ್ಕೊಳ್ಳೋಣ ಮನೆಗೆ ಹೋಗಿ. ಸೊ ಗೊತ್ತಾಗಲಿ, ಒಂದು ಸ್ವಲ್ಪ ನೋಡ್ತಾ ಇರೋ ಜನರಿಗಾಗಲಿ ಅಥವಾ ಯಾರಿಗಾದ್ರೂ ಆಗಲಿ ಗೊತ್ತಾಗಲಿ ಏನಕ್ಕೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಆಮೇಲೆ ಇಂಜೆಕ್ಷನ್ ಏನಕ್ಕೆ ತೊಗೊಂಡ್ರು ಅನ್ನೋದು ಗೊತ್ತಾದರೆ ಒಂಥರ ಸೋಷಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಬನ್ನಿ ಮನೆಗೆ ಹೋಗಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅಪ್ಪ, ಕಣ್ಣಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ರಲ್ಲ, ಸೊ ಏನಕ್ಕೆ ಹಾಕ್ಸ್ಕೊಂಡಿದ್ದು? ಫಸ್ಟ್ ಏನು ಸಿಂಪ್ಟಮ್ಸ್ ಬಂತು ನಿಮಗೆ? ಕಣ್ಣು ಇದ್ದಕ್ಕಿದ್ದಂಗೆ ಮಂಜಾಗ್ತಾ ಬಂತು. ಮಂಜು ಅಂದ್ರೆ ಒಂಥರ ಕಣ್ಣು ಮಧ್ಯದಲ್ಲಿ ಏನೋ ಕೊಳೆ ಸೇರ್ಕೊಳ್ಳೋ ತರ. ಏನಿದು ಕಣ್ಣು ಮೇಲೆ ಕೊಳೆ ಸೇರ್ಕೊಂಡಿದೆಯಲ್ಲ ಅಂತ ಕಣ್ಣು ಒರೆಸಿದ್ರೆ ಕೊಳೆ ಹೋಗ್ತಾನೆ ಇಲ್ಲ. ಏನು ಇರ್ಬೋದು ಅಂತ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಅದು ಕಣ್ಣಿನ ನರದಲ್ಲಿ ತೊಂದರೆ ಆಗಿದೆ. ಕಣ್ಣಿನ ನರ ಮತ್ತೆ ಮೆದುಳಿನ ನರ ಎರಡಕ್ಕೂ ಕನೆಕ್ಷನ್ ಇರುತ್ತಂತೆ. ಅದೇನಾಗಿದೆ, ಕಣ್ಣಿನ ನರದಲ್ಲಿ ತೊಂದರೆ ಆಗಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಅದು ಕಣ್ಣುನಲ್ಲಿ ರೆಟಿನಾದಲ್ಲಿ ನೋಡೋದು ಸ್ವಲ್ಪ ಕಷ್ಟ ಆಯಿತು. ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಹೌದು ಇದು ಕಣ್ಣಿನ ನರದ ತೊಂದರೆ ಆಗಿದೆ, ಅದಕ್ಕೆ ನಿಮಗೆ ಕಣ್ಣಲ್ಲಿ ಆ ಮಬ್ಬು ಕಾಣಿಸ್ತಾ ಇದೆ ಅಂತ ಹೇಳಿದ್ರು.
ಸರಿ ಆಯಿತು, ಏನು ಮಾಡೋದು ಅದಕ್ಕೆ ಪರಿಹಾರ ಅಂತ ಕೇಳಿದಾಗ ಅವ್ರು ಕರ್ಕೊಂಡೋಗಿ, ನೋಡಿ ಇದಕ್ಕೊಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ, ಕಣ್ಣಿಗೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ, ಆಗ ನಿಮಗೆ ಅದು ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ ಅಂತ ಹೋಗಿ ಕೇಳಿದ್ರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ 18,000 ರೂಪಾಯಿ ಇಂಜೆಕ್ಷನ್ ಆಗುತ್ತೆ, ಎಲ್ಲ ಸೇರಿ ಪ್ಯಾಕೇಜ್ ಒಂದು 3 ಇಂಜೆಕ್ಷನ್ ಹಾಕ್ಸ್ಬೇಕಾಗುತ್ತೆ, 1 ಲಕ್ಷ ರೂಪಾಯಿ ಆಗುತ್ತೆ ಅಂತಲೇ ಹೇಳಿದ್ರು. ಭಾರಿ ದೊಡ್ಡ ಕಾಯಿಲೆನೇ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡು, ಇದು ಯಾಕೋ ತುಂಬ ಜಾಸ್ತಿ ಆಯಿತು ಅಂದ್ಕೊಂಡು, ಸರಿ ಕಣ್ಣಿಗೆ ಈ ಥರ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, BP ಇದ್ರೆ ಬರುತ್ತೆ, BP ಬ್ಲಡ್ ಸರ್ಕ್ಯುಲೇಷನ್, BP ಹೈ ಪ್ರೆಷರ್ BP ಇದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಗಟ್ಟಿ ಆದಾಗ ಬ್ಲಡ್ಡು ಅದರಿಂದ ನಿಮ್ಮ ನರಗಳಲ್ಲಿ ಪಾಸ್ ಆಗಲ್ಲ ಅಂತ ಕಾರಣ ಹೇಳಿದ್ರು. ಆಮೇಲೆ ಇನ್ನೊಂದು 2-3 ಏನೋ ಬ್ಲಡ್ ಎಲ್ಲ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಎಲ್ಲ ಚೆಕ್ ಮಾಡಿಸಿದಾಗ BP ಇರೋದು ಗೊತ್ತಾಯಿತು, ಅದು 110ಇಂದ 160ವರೆಗೂ ಇತ್ತು. ಇದು BP ಇಂದನೇ ಆಗಿರೋದು ಅಂದ್ಕೊಂಡೆ. ಆಮೇಲೆ ನೋಡ್ರೆ BP ಇಂದ ಯಾವ್ದಾದ್ರೆ 2 ಕಣ್ಣು ಆಗಬೇಕು, ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಬೇಕು ಬಾಡಿನಲ್ಲಿ, ನನಗೆ ಸುಸ್ತಾಗೋದು ಅದು ಯಾವುದೇ ಥರ ಕಾಣಿಸ್ತಾ ಇರಲಿಲ್ಲ. ಇದೇನು ಈ ಥರ ಆಗುತ್ತಲ್ಲ, ಮತ್ತು ಏನಿದು ಪ್ರಾಬ್ಲಮ್ ಅಂತ ನೋಡೋದಾದ್ರೆ, ನಾನು ಸ್ವಲ್ಪ ಸ್ಮೋಕರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಮ್ತಾ ಇದ್ದೆ. ನಾನು ಒಂದ್ಸತಿ ಕೆಮ್ಮಿದ್ರೆ ಹಾರ್ಟ್ಗೆ ಬಾಯಿ ಬಂದ್ಬಿಡೋದು, ಕಣ್ಣು ಹೆಂಗ್ ಕೆಮ್ತಾ ಇದೆ ಅಂದರೆ 5 ನಿಮಿಷ ಎಲ್ಲಾದ್ರೂ ಯಾರ ಜೊತೆ ಆದ್ರೆ ಮಾತಾಡ್ಬೇಕಾದ್ರೆ ಹೋಗಿ ಒಂದು 5 ನಿಮಿಷ ಜೋರಾಗಿ ಕೆಮ್ಮಿಟ್ಟು ಬರಬೇಕು. ಎಂಥ ಕೆಮ್ಮು ಅಂದರೆ ಒಂದು ಸತತವಾಗಿ ಒಂದು 2-3 ತಿಂಗಳಿಂದ ಕೆಮ್ತಾನೇ ಇದೆ. ಆ ಕೆಮ್ಮೇನಾಗಿದೆ ಹೋಗಿ ಬ್ರೈನ್ ಹೊಡೆದು ಬ್ರೈನಿಂದ ಕಣ್ಣಿಗೆ ತೊಂದರೆ ಆಗಿರೋದು. ಎಂಥ ಕೆಮ್ಮು ಅಂತ ಹೇಳಿದ್ರೆ ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ಒಂದ್ಸರಿ ಉಸಿರು ಕಟ್ಕೊಂಡಂಗಾಗಿ ಕೆಮ್ಮು, ಹಾಗೂ ಬಚಾವಾಗಿದ್ದೀನಿ. ಗಾಡಿ ಓಡಿಸೋವಾಗಲೇ ಇದ್ದಕ್ಕಿದ್ದಂಗೆ ಕೆಮ್ಮು ಅಂದ್ಬಿಡೋದು, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕೆಮ್ತಾ ಇದೆ. ಆಮೇಲೆ ಗೊತ್ತಾಯ್ತು ಇದು ಕೆಮ್ಮಿನಿಂದ ಆಗಿರೋದು ಅಂತ. ಆಗಲೇ ಗೊತ್ತಾಯ್ತು, ಓಹೋ ಈ ಕೆಮ್ಮಿಗೆ ಕಾರಣ ಏನಪ್ಪ ಅಂದ್ರೆ ಸ್ಮೋಕಿಂಗ್. ಏನು ಚೈನ್ ಸ್ಮೋಕಿಂಗ್, ಏನು 10 ನಿಮಿಷ ಇಲ್ಲ 1/4 ಗಂಟೆ ಎಲ್ಲ ಕೆಲಸ ಮಾಡಿ ಅರ್ಧ ಗಂಟೆ ಮಾಡ್ಕೊಂಡು ಬಂದ ತಕ್ಷಣ ಇಮಿಡಿಯೇಟ್ ಸ್ಮೋಕ್. ಸೇದಿ ಗಂಟ್ಲು ಹಾಳು, ಕಣ್ಣು ಹಾಳು, ಮೆದುಳು ಹಾಳು. ಈ ಥರ ಆದಾಗ ನನಗೆ ಗೊತ್ತಾಯ್ತು, ಓಹೋ ಇದು ಬದುಕು ಹೀಗೆ ಇರಲ್ಲ, ಬದುಕಿನ ಜೊತೆ ನಾವು ಹೋಗ್ಬೇಕು ಹೊರತು ಬದುಕು ನಮ್ಮ ಜೊತೆ ಬರಲ್ಲ ಅಂತ. ಹಾಗೆ ಎಚ್ಚೆತ್ಕೊಂಡು ಇಂಜೆಕ್ಷನ್ ಎಲ್ಲ ಹಾಕ್ಸಿ ಈಗ ಕಣ್ಣೆಲ್ಲ ನಾರ್ಮಲ್ ಆಗಿದೆ, ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇನ್ಮೇಲಾದರೂ ಈ ಕೆಟ್ಟ ಚಟಗಳನ್ನ ಬಿಟ್ಟು ಒಳ್ಳೆ ಜೀವನ ರೂಢಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೋಡೋಣ, ಆದಷ್ಟು ಪ್ರಯತ್ನ ಪಡ್ತೀನಿ. ಆಲ್ರೆಡಿ ಈಗ 1.5 ತಿಂಗಳು 1 ಇಂಜೆಕ್ಷನ್, ಈಗ 1 ಇಂಜೆಕ್ಷನ್ ಆಗಿದೆ, ಇನ್ನೂ 1 ಇಂಜೆಕ್ಷನ್ ಹಾಕ್ಕೋಬೇಕು ಅಂತ ಹೇಳಿದ್ದಾರೆ, 3 ಇಂಜೆಕ್ಷನ್. ಬಟ್ ಕಣ್ಣಿಗೆ ಇಂಜೆಕ್ಷನ್ ಹಾಕೋವಾಗ ಆಗುತ್ತೆ ನೋಡಿ, ಇದು ಅನುಭವ. ಸ್ವರ್ಗ ಎಲ್ಲಿದೆ ನರಕ ಎಲ್ಲಿದೆ ಎಲ್ಲಾನು ಇಲ್ಲೇ ಕಾಣಿಸ್ಬಿಡುತ್ತೆ ಕಣ್ಣಲ್ಲಿ. ಆ ಬ್ರೈಟ್ನೆಸ್ಸು, ಆ ಲೈಟ್ ಒಳಗಡೆ ಕಣ್ಣು ಮುಚ್ಚಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಆ ಕಣ್ಣು ತೆಗ್ದಿದ ತಕ್ಷಣ ಒಳಗಡೆಗೆ ಹಾಕಿ ಚುಸ್ತಾ ನೋಡಿ ಇಂಜೆಕ್ಷನ್ನು. ಎಂಥ ಅನುಭವ ಅಂದರೆ ಮನುಷ್ಯನ ಸತ್ತೋಗಿದ್ದೀನೇನೋ ಮತ್ತೆ ಬದುಕಿದ್ದೀನಿ ಅಂತ ಅನ್ಸುತ್ತೆ. ಈ ಥರ ಅನುಭವಗಳು ಆದರೆ ಪರವಾಗಿಲ್ಲ, ಏನೇನೋ ಕಂಡು ಹಿಡಿದಿದ್ದಾರೆ, ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ, ಕಣ್ಣು ವಾಪಸ್ ಬಂದಿದೆ. ಬಟ್ ಇನ್ಮೇಲೆ ಅದು ದುರಭ್ಯಾಸಗಳು ಮೊರೆ ಹೋಗದೆ ಒಳ್ಳೆ ಜೀವನ ರೂಢಿಸ್ಕೊಂಡು ಬದುಕೋದು ಕಲ್ತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದಿವಸ ಜಗತ್ತನ್ನು ನೋಡ್ಬೋದು. ಇದು ನನ್ನ ಅನಿಸಿಕೆ ಮತ್ತು ಅನುಭವದ ಮಾತು. ಎಷ್ಟು ಯಾರೇ ಆಗಿರಲಿ, ಕೆಟ್ಟ ಚಟಗಳಿಂದ ದೂರ ಇದ್ದಷ್ಟು ಇವತ್ತು ನಮ್ಮ ವಯಸ್ಸಿದ್ದಾಗ ಹೇಳುತ್ತೆ, ಅಯ್ಯೋ ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಅದು ಅನುಭವ, ಸ್ವಂತ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು, ದೊಡ್ಡವ್ರು ಹೇಳೋ ಮಾತು ಕೇಳಬೇಕು, ದುರಭ್ಯಾಸಗಳಿಂದ ದೂರ ಇರಬೇಕು ಅಂತ. ಎಲ್ಲ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅದೆಲ್ಲ ನೋಡಿದ್ರೆ ನರಕಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ನರಕದ ಅನುಭವ ಬೇಡ, ಸ್ವರ್ಗದಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಹಾಲು, ಹಣ್ಣು, ಹಂಪಲುಗಳು, ಒಳ್ಳೆ ಭೋಜನ ಶೈಲಿ, ಒಳ್ಳೆ ಅಭ್ಯಾಸಗಳು ರೂಢಿಸ್ಕೊಂಡ್ರೆ ಮನುಷ್ಯ ಚೆನ್ನಾಗಿರ್ತಾನೆ. ಇಲ್ಲದೆ ಇದ್ರೆ ನಂತರ ಕಷ್ಟಪಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಇರಬೇಕಾಗುತ್ತೆ. ಇಷ್ಟೇ ಸದ್ಯಕ್ಕೆ, ಮುಂದೆ ಗೊತ್ತಿಲ್ಲ, ನೋಡೋಣ. ಸೊ ನೋಡಿದ್ರಲ್ಲ, ಒಂದು ಸೋಷಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ, ಆಮೇಲೆ ನಮ್ಮ ಅಪ್ಪಂಗೆ ಆಗಿರುವಂಥ ಎಕ್ಸ್ಪೀರಿಯನ್ಸಿಂದ ಅವ್ರು ಹೇಳಿದಂಥ ಮಾತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಿರ್ಗಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಬೈ ಬಾಯ್.